ಹಲೋ, ಹಾಯ್. ಇವತ್ತು ನಾವು ಹಳ್ಳಿನ ಜೋಳದ ದಾಲ್ ಮಾಡ್ತೇವೆ. ಹಳ್ಳಿನ ಜೋಳದ ದಾಲ್ ಮಾಡ್ಬೇಕಾಯ್ತಾರೆ ಏನೇನು ಬೇಕನ್ನೋದು ಹೇಳ್ತೇನೆ. ಇವು ಹಳ್ಳಿನ ಜೋಳ ನಿನ್ನೆ ಹುರಿದ್ದೇನೆ ನಾನು. ವಿಡಿಯೋ ಒಂದಿಟ್ಟು ಇದಾತಿ, ಅದಕ್ಕಾಗಿ ಇವತ್ತು ಮಾಡಕತ್ತೇನು. ಇವು ಸ್ವಲ್ಪ ಜೋಳದಾವ. ಇವು ಹಳ್ಳಿನ ಜೋಳ. ಇವನ್ನ ಸ್ವಚ್ಛಾಗಿ ತೊಳೆದು ಒಂದು ಕುದಿಸಿ ಬಸದು ಆರಿಟ್ಟಿದ್ನಿ. ಆರಿದಾವ ಈಗ ಜೋಳ. ಇವು ಈ ಥರ ಹಳ್ಳಿನ ಜೋಳ ಇರ್ತಾವೆ. ಇವು ಹಳ್ಳಿನ ಜೋಳ ಇವನ್ನ ಹಾಳು ಹುರಿದು ಹೆಂಗೆ ಅನ್ನೋದು ನಿಮ್ಗೆ ತೋರಿಸ್ತೇನೆ. ಮನ್ಯಾಗ ಹುರಿಬೇಕಾಯ್ತಾರೆ ಹೆಂಗೆ ಹುರಿತಾರೆ ಅನ್ನೋದು ಹೇಳ್ತೇನೆ ನಿಮ್ಗೆ. ಆಮೇಲೆ ಈಗ ಅಂಗಡಿಯಾಗ ಉಸುಕಿನಾಗ ಹುರಿದಿರ್ತಾರೋ, ಹಳ್ಳದೊಳಗೆ ಉಸುಕು ಕೂಡಿರ್ತೈತಿ. ಅದಕ್ಕಾಗಿ ನಾವು ಅವನ್ನ ತರೋದಿಲ್ಲ. ಮನ್ಯಾಗನ ಜೋಳ ತಂದು ಇವನ್ನ ಹಾಳು ಹುರಿತೇವೆ. ಹೆಂಗೆ ಹುರಿತೈತೆ ಅನ್ನೋದು ಹೇಳ್ತೇನೆ ನಿಮ್ಗೆ. ಇವು ಹಳ್ಳಿನ ಜೋಳ. ಈಗ ಗ್ಯಾಸ್ ಹಚ್ಚಿದೆನು, ಹಚ್ತೇನು. ಮತ್ತು ಇಲ್ಲೇ ಬುಟ್ಟಿ ಇಟ್ಟಿದ್ದಾನೆ ಹಾಳು ಹುರಿಯಾಕ. ಹೆಂಗೆ ಹುರಿತೇವೆ ಅನ್ನೋದು ಹೇಳ್ತೇನೆ ನಿಮ್ಗೆ. ಇದು ಹಳ್ಳ ಹುರಿಯಾಕ ಬುಟ್ಟಿ, ಇಂಥ ಬುಟ್ಟಿ ಜರ್ಮನಿ ಬುಟ್ಟಿ ಬೇಕು ಇದಕ್ಕೆ. ಇದನ್ನು ಇದ್ರ ಹಾಕಿ ಹುರಿಬೇಕು. ತೋರಿಸ್ಕೊಡ್ತೇನೆ ನಿಮಗೆ. ಪಂಚಿನ್ಗೆ ಹಳ್ಳ ಹುರಿದು ಮಾಡ್ತಾರೆ. ಇವನ್ನ ಮನ್ಯಾಗನ ಹುರಿದ ಮಾಡೋದು ಭಾಳ ಚಲೋ ಆಕ್ಕವು. ಮನ್ಯಾಗನ ಹುರಿದ್ರಿಂದ ಉಸುಕು ಕೊಡಂಗಿಲ್ಲ. ಯಾಕಂದ್ರೆ ಹೊರಗೆ ತರ್ತೇವೆ, ಬಟ್ಟೆ ಒಳಗೆ ಹುರಿತಾರು, ಉಸುಕು ಕೂಡಿರ್ತೈತೆ. ಅದಕ್ಕಾಗಿ ಈಗ ನಮ್ಮ ಮನ್ಯಾಗ ಹುರಿ ಹಾಕ್ತೇನೆ. ಈಗ ಕಾದತ್ತಿದು ಸ್ವಲ್ಪ ಜೋಳ ಹಾಕ್ಕಾನಿ. ಒಂದು ಮುಟ್ಟಿಗೆ ಅಷ್ಟು ಹಾಕ್ಕೊಂತ ಜೋಳ. ಒಂದು ಸ್ವಲ್ಪ ಹಿಂಗೆ ಕೈ ಆಡಿಸ್ಬೇಕು. ಆಮೇಲೆ ಈಗ ಜೋಳ ಹೆಂಗಿದಾಗತ್ತ ನೋಡಿ. ಇದು ಇಂಥದ್ದೊಂದು ಬಟ್ಟೆ, ಕಾಟನ್ ಬಟ್ಟೆ ಹಾಕ್ಬೇಕು ಇದಕ್ಕೆ. ಹಾಕಿ ಒಂದು ಕೋಲು ಒಂದು ಏನೋ ಕಟ್ಗೆ ತೊಗೊಂಡು ಹಿಂಗೆ ತಿರುಗಿಸ್ಬೇಕು ಒಂದು ಜೋಳ. ಈಗ ಹಳ್ಳಾಗತ್ತವ ಇವು. ಇವು ಕಡಿಕೆ ಸಿಗದಾಡ ಗಿಡ ಇದಾಕತ್ತೆ ಅಂತೇಳಿ ಸಿಗಿತಾವ ಅಂತೇಳಿ ಮ್ಯಾಗ ಬಟ್ಟೆ ಹಾಕಬೇಕು. ಇದೆಲ್ಲ ಗ್ಯಾಸ್ ಕಟ್ಟಿ ತುಂಬ ಹಳ್ಳಾಗ್ತಾವೆ. ಆಮೇಲೆ ಸಣ್ಣಾಗಿ ಉರಿ ಇಟ್ಕೋಬೇಕು. ಈಗ ಜೋರು ಮಾಡಿ ಸಣ್ಣ ಉರಿ ಇಟ್ಕೋಬೇಕು. ಈಗ ಹಳ್ಳಾಗಿದೆ ಈಗ ನೋಡು. ಈಗ ಹೊತ್ತಾವ ಇವು. ಇದಕ್ಕೊಂದು ಸ್ವಲ್ಪ ಗ್ಯಾಸ್ ಬಂದ ಮಾಡಿಬಿಡ್ಬೇಕಾರೆ. ಈ ಥರ ಹಳ್ಳಾಗಿದ್ದಾವೆ. ಹಿಂಗೆ ಹುರಿಬೇಕು ಇವನ್ನ. ಭಾಳ ಚಲೋ ಅಕ್ಕವು. ಇಷ್ಟು ಪಳ್ಳಕ್ಕವು ಮತ್ತು ಇದಾಕತಿ ಹಳ್ಳಾಗಿದ್ದಾವೆ ಇವು. ಇವನ್ನ ಒಂದು ತಾಟಿಗೆ ತೆಗಿತಾನು. ಈಗ ಮತ್ತೆ ಗ್ಯಾಸ್ ಹತ್ತಿಸ್ತಾನೆ ಅದನ್ನು. ಯಾಕಂದ್ರೆ ಅದು ಹೊತ್ತಾವ ಅನ್ನೋದಕ್ಕಾಗಿ ಬಂದ್ ಮಾಡ್ಬೋದು. ಈಗ ಮತ್ತೆ ಹಿಂಗೆ ಹಾಕ್ಕೊಂಡು ಜೋಳ. ಹಳ್ಳಿನ ಜೋಳ ಕೊಡಂದ್ರೆ ಪೇಟ್ಯಾಗ ಕೊಡ್ತಾರೋ. ಈ ಹಳ್ಳ ಜೋಳದ್ದು ಮಾಡಿದ್ರೆ ಚಲೋ ಆಗೋದಿಲ್ಲ. ಹಳ್ಳಿನ ಜೋಳ ಅಂತ ಸಿಗ್ತಾವೆ. ಅದಕ್ಕಾಗಿ ಅವನ್ನ ಮಾಡಬೇಕು. ಅಂದ್ರೆ ಪಳ್ಳಾಕಾವು. ಒಬ್ಬೊಬ್ರು ಜೋಳ ಮಾಡ್ತಾರೋ, ಪಳ್ಳ ಆಗೋದಿಲ್ಲ ಅಷ್ಟ. ಈಗ ಉರಿ ಒಂದು ಸ್ವಲ್ಪ ಜೋರು ಇಟ್ಕೋಬೇಕು. ಹಳ್ಳಾಗೋ ಮಟ್ಟ. ಹಳ್ಳ ಆದ್ರಿಂದ ಒಂದು ಸ್ವಲ್ಪ ಕಡಿಮೆ ಇಟ್ಕೋಬೇಕು. ಈಗ ಸಿಡಿಯಾತ ನೋಡ್ರಿ, ಚಟ್ಪಟ್ ಅಂತೀವಿ. ಕೈ ಬಿಡ್ದಂಗೆ ಹಿಂಗೆ ತಿರ್ಗಿಸ್ಬೇಕು. ತಪ್ಪಳಾಗತ್ತೈತೆ ನೋಡ್ರಿ. ಗ್ಯಾಸ್ ಬಂದ್ ಮಾಡ್ಬೇಕು. ಈಗ ಈ ಥರ ಹುರಿಬೇಕು. ಭಾಳ ಚಲೋ ಆಕ್ಕವು ಇವು ಹಳ್ಳ ಮನ್ಯಾಗ ಹುರಿದು ಮಾಡೋದ್ರಿಂದ. ಇವನ್ ತೆಗಿತಾನೆ ಈಗ ಮತ್ತೆ. ಇನ್ನೊಂದು ಸ್ವಲ್ಪದಾಗ ಹಾಕ್ತಾನು. ನಿನ್ನೆ ಹುರಿದೇನು. ನಿನ್ನೆ ವಿಡಿಯೋ ಅದು ಏನೋ ಆತಿ, ಸರಿಯಾಗಿ ಬರಲಿಲ್ಲ. ಅದು ಅಪ್ಲೋಡ್ ಮಾಡಿನ ಕರೆ ಅದೇನು ಅಷ್ಟು ಸರಿ ಬಂದಿಲ್ಲ ಅದು. ಈಗ ಮತ್ತೆ ಹಾಕ್ತಾನೆ.
ಗ್ಯಾಸ್ ಬರ್ನ್ ಆಗಲಕ್ಕ. ಮತ್ತು ಈ ಥರ ಕೈ ಆಡ್ಬೇಕು, ಕೈ ಒಟ್ಟು ಬರುವಂಗಿಲ್ಲ. ಸೊಪ್ಪು ಕೇಳತ್ತೈತಿ. ಈಗ ಈ ಟೈಮ್ದಾಗ ಆಳ್ ಹಾಕಿರ್ತಾವಲ್ಲ, ಗ್ಯಾಸ್ ಆನ್ ಮಾಡ್ಬೇಕು. ಇದು ಸ್ವಲ್ಪ ಇದ್ದು ನಿನ್ನೆ ಒಂದು ಸೇರಿನಷ್ಟು ಹುರಿದ್ದೆ ನಾನು. ಅದು ನಿನ್ನಿನ ವಿಡಿಯೋ ಇದಾಗೈತೆ. ಅದು ಒಂದು ಸ್ವಲ್ಪ ಹೋಗುತ್ತೆ. ಇಲ್ಲೇ ನಿನ್ನೆ ಒಂದು ಸ್ವಲ್ಪ ಹುರಿದೇನು, ಒಂದು ಅರ್ಧ ಕಿಲೋದ್ದು ಅದಾವ ನೋಡಿ. ಅಷ್ಟು ಹಳ್ಳಿನ ಜೋಳ ಹುರಿದ್ದೇನೆ. ನೀನು ಇವನೊಂದು ಬ್ಯಾಗಡಿ ಹಿಂಗೆ ಒಳಗೆ ಹಾಕಿಡ್ಬೇಕು. ಹಿಂಗೆ ಬೆರೆಸಿ ಉಳಿತಾವೆ ಇವು. ಅಂದ್ರೆ ಇಲ್ದರ ಗಾಳಿಗಿಟ್ರೆ ಮೆತ್ತಗಾಕ್ಕಾವ ಇವು. ಒಂದು ಕವರ್ನಾಗ ಹಾಕಿಡ್ಬೇಕು. ನಿನ್ನೆ ಇಷ್ಟು ಹುರಿದಿದ್ನಿ, ಅದಕ್ಕಾಗಿ ಇವತ್ತು ಒಂದು ಸ್ವಲ್ಪ ಇದ್ದು ಇವನ್ನ ವಿಡಿಯೋ ಮಾಡೋಕ್ಕಾಗಿ ತೋರಿಸಿದನು. ನೋಡಿರಿ, ಹಳ್ಳಿನ ಜೋಳ ಸೂಪರಾಗಿದ್ದಾವೆ. ಮಾಡಿ ನೋಡಿರಿ ಹೆಂಗಾಗೈತೆ ಅಂತ ಹೇಳ್ರಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾನು. ಬಾಯ್ ಬಾಯ್.